ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋ ಅಂತ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಕಿಚನ್ ಆ್ಯಂಡ್ ಕ್ಲೀನಿಂಗ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ನೋಡಿ, ನಾವು ಕೆಲವೊಂದು ಸಲ ಮೊಟ್ಟೆಯಿಂದ ಆಮ್ಲೆಟ್ನ ಮಾಡ್ಕೋತಾ ಇರ್ತೀವಲ್ವಾ. ಈ ಥರ ನಾವು ಆಮ್ಲೆಟ್ನ ಮಾಡ್ಕೊಂಡಾಗ ಕೆಲವರು ಅದು ತಿಂದಾಗ ಆದಷ್ಟು ಬೇಗ ಡೈಜೆಸ್ಟ್ ಆಗೋದಿಲ್ಲ, ತುಂಬಾ ಹೊಟ್ಟೆ ಉಬ್ಬಿರೋ ಥರ ಕಾಣಿಸ್ತಿರುತ್ತೆ. ಈ ರೀತಿ ಆಗದಿರೋದಕ್ಕೋಸ್ಕರ ನೋಡಿ ಮೊಟ್ಟೆ ಹೊಡೆದಾಕೊಂಡಾದ್ಮೇಲೆ ಇದರಲ್ಲಿ ಉಪ್ಪು, ಖಾರದ ಪುಡಿ, ಹಾಗೆ ಮೆಣಸು ಪುಡಿ ಇದೆಲ್ಲ ಸೇರಿಸ್ತಾ ಇರ್ತೀವಲ್ಲ. ಇದ್ರ ಜೊತೆಗೆ ನಾವು ಇನ್ನೊಂದು ವಸ್ತುನ ಕೂಡ ಸೇರಿಸ್ಬೇಕಾಗತ್ತೆ. ಅದೇನು ಅಂದರೆ ಇಂಗು. ನೋಡಿ, ಇಂಗು ಪುಡಿನ ಸ್ವಲ್ಪ ಇದರಲ್ಲಿ ಹಾಕೋತಾ ಇದೀನಿ. ಇದನ್ನು ಹಾಕ್ಕೊಂಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಾವು ಆಮ್ಲೆಟ್ ಮಾಡ್ಕೊಳ್ಳೋಣ. ಈ ಥರ ಆಮ್ಲೆಟ್ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಇಂಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಅಷ್ಟೇ ಅಲ್ಲದೆ ಆಮ್ಲೆಟ್ನ ನಾವು ನೈಟ್ ಟೈಮಲ್ಲಿ ಕೂಡ ತಿನ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಖಂಡಿತವಾಗ್ಲೂ ಈ ಟಿಪ್ಸ್ನ ನೀವು ಸಹ ಟ್ರೈ ಮಾಡಿ ನೋಡಿ. ಮನೆಗೆ ತರುವಂಥ ಡ್ರ್ಯಾಗನ್ ಫ್ರೂಟ್ನ ಈ ಥರ ನೀವು ಕಟ್ ಮಾಡಿಕೊಂಡು ಉಪಯೋಗಿಸೋದ್ರಿಂದ ಸ್ವಲ್ಪನೂ ಹಣ್ಣು ಅನ್ನೋದು ವೇಸ್ಟ್ ಆಗೋದಿಲ್ಲ. ಅದು ಹೇಗೆ ಅನ್ನೋದು ನೋಡೋಣ. ನೋಡಿ, ಈ ಹಣ್ಣನ್ನು ಮೊದಲು ನಾವು ಸೆಂಟ್ರಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಸೈಡಲ್ಲಿ ಈ ರೀತಿ ಗೆರೆ ಹಾಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ತೆಕ್ಕೋಬೋದು. ಸ್ವಲ್ಪ ಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿ, ಗೆರೆ ಹಾಕೊಂಡಾದ್ಮೇಲೆ ಇದನ್ನ ಬಿಡಿಸಿ ತೋರಿಸ್ತಾ ಇದೀನಿ. ನೋಡಿ, ನಿಧಾನವಾಗಿ ಮೇಲ್ಗಡೆ ಇರುವಂಥ ಸಿಪ್ಪೆನ ಬಿಡಿಸ್ಕೊತಾ ಇದೀನಿ. ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಇದು. ಇದೇ ಥರನೇ ಇನ್ನೊಂದು ಪೀಸನ್ನು ಕೂಡ ಲೈಟಾಗಿ ಕಟ್ ಮಾಡ್ಕೊಂಡು ಬಿಡಿಸ್ಕೊತಾ ಇದೀನಿ. ತುಂಬಾ ಈಸಿ ಹಣ್ಣನ್ನು ಬಿಡಿಸ್ಕೊಳ್ಳೋದು. ಈ ಥರ ನಾವು ಬಿಡಿಸ್ಕೊಂಡಾದ್ಮೇಲೆ ಇದನ್ನ ಇವಾಗ ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಫ್ರೂಟ್ ಇದು. ನೆಕ್ಸ್ಟ್ ಟೈಮ್ ನೀವೇನಾದರೂ ಡ್ರ್ಯಾಗನ್ ಫ್ರೂಟ್ನ ಸ್ವಲ್ಪನೂ ವೇಸ್ಟ್ ಆಗದೆ ಕಟ್ ಮಾಡ್ಕೋಬೇಕು ಅಂದಾಗ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಚೂಡಿದಾರ್ ಸೆಟ್ನ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇದಕ್ಕೆ ಬರುವಂಥ ಪ್ಯಾಂಟ್ ಹಾಗೂ ದುಪ್ಪಟ್ಟನ ಇಟ್ಕೊಳ್ಳೋಣ. ನೋಡಿ, ಇದೆರಡನ್ನೂ ನಾನು ಉದ್ದುದ್ದಕ್ಕೆ ಈ ರೀತಿ ಇಟ್ಕೋತಾ ಇದೀನಿ. ಈ ಥರ ಇಟ್ಕೊಂಡಾದ್ಮೇಲೆ ಚೂಡಿದಾರ್ ನಾವು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕೂಡ ಎಕ್ಸ್ಟ್ರಾ ಇರುವಂಥ ಬಟ್ಟೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದಾದ್ಮೇಲೆ ಸ್ಲೀವನ್ನ ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ನೋಡಿ ಒಂದು ಹ್ಯಾಂಗರ್ ತಗೊಂಡಿದ್ದೀನಿ. ಹ್ಯಾಂಗರ್ಲಿ ಇವಾಗ ಈ ಚೂಡಿದಾರ್ನ ಇಟ್ಕೊಳ್ಳೋಣ. ನೋಡಿ, ಚೂಡಿದಾರ್ ಮೇಲ್ಗಡೆ ಭಾಗನ ಸ್ವಲ್ಪ ಈ ರೀತಿ ಹಾಕೊಂಡಿದ್ದೀನಿ. ಇದಾದ್ಮೇಲೆ ಕೆಳಗಡೆ ಇರೋದನ್ನ ನಾವು ಈ ಥರ ಸುತ್ಕೊಳ್ಳೋ ಥರ ಹಾಕೋಬೇಕಾಗತ್ತೆ. ಈ ರೀತಿ ಹಾಕೊಂಡು ನಾವು ಹ್ಯಾಂಗರ್ ಇಡೋದ್ರಿಂದ ಖಂಡಿತವಾಗ್ಲೂ ಬಟ್ಟೆ ಅನ್ನೋದು ಬಿಚ್ಕೊಳ್ಳೋದೇ ಇಲ್ಲ. ಅಷ್ಟೇ ಅಲ್ಲದೆ ಕಡಿಮೆ ಜಾಗದಲ್ಲಿ ನಾವು ತುಂಬ ಚೂಡಿದಾರ್ಗಳನ್ನ ನಾವು ಹಾಕಿಟ್ಕೋಬೋದು. ಅಷ್ಟೇ ಅಲ್ಲದೆ ಈ ಥರ ಚೂಡಿದಾರ್ನಲ್ಲಿ ಪ್ಯಾಂಟ್ ಹಾಗೂ ದುಪ್ಪಟ್ಟನ ಇಡೋದ್ರಿಂದ ಎಮರ್ಜೆನ್ಸಿ ನಾವು ತೆಗೆದು ಯೂಸ್ ಮಾಡ್ಕೊಳ್ಳೋಕ್ಕೂ ತುಂಬಾ ಯೂಸ್ ಆಗುತ್ತೆ. ಹುಡುಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ಟಿಪ್ಸ್ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಸೀಗಡಿ ಮೀನು ಅಥವಾ ಪ್ರಾನ್ಸ್ ಅಂತ ಹೇಳ್ತಾರಲ್ವಾ, ಇದನ್ನು ನಾವು ಶಾಪಿಂದ ತರಬೇಕಾದಾಗ ಶಾಪ್ನವರು ಇದ್ರ ಮೇಲ್ಗಡೆ ಇರುವಂಥ ಶೆಲ್ನೆಲ್ಲ ಬಿಡಿಸ್ಕೊಟ್ಬಿಡ್ತಾರೆ. ಆದರೆ ನೋಡಿ, ಇದ್ರ ಒಳಗಡೆ ಇರುವಂಥ ನರ ಥರ ಇರುತ್ತೆ, ಇದು ತುಂಬಾ ಟಾಕ್ಸಿನು. ಇದನ್ನು ನಾವು ಬಿಡಿಸದೆ ಹಾಗೆ ಉಪಯೋಗಿಸಿದಾಗ ಇಂಡೈಜೆಷನ್ ಪ್ರಾಬ್ಲಮ್ ಎಲ್ಲ ಬರ್ಬೋದು. ಅದಕ್ಕಾಗಿ ನೋಡಿ, ಮುಖ್ಯವಾಗಿ ಇದನ್ನು ರಿಮೂವ್ ಮಾಡಬೇಕಾಗತ್ತೆ. ಇದನ್ನು ತೆಗೆಯೋದಕ್ಕೆ ಅಂತ ಚಾಕುವಿಂದ ಕಟ್ ಮಾಡಿ ತುಂಬಾ ಕಷ್ಟಪಟ್ಟು ತೆಕ್ಕೋತಾ ಇರ್ತಾರೆ. ಇನ್ಮೇಲೆ ಆ ರೀತಿ ಮಾಡಬೇಕಾಗಿಲ್ಲ. ಸುಮ್ಮನೆ ಒಂದು ಟೂತ್ ಪಿಕ್ ಇದ್ರೆ ಸಾಕು, ಅದರಿಂದ ನಾವು ತುಂಬಾ ಈಸಿಯಾಗಿ ತೆಕ್ಕೋಬೋದು. ಟೂತ್ ಪಿಕ್ ಲೈಟಾಗಿ ಈ ರೀತಿ ಚುಚ್ಕೊಂಡು ಇದನ್ನ ಎಳೆದ್ರೆ ಸಾಕು, ತುಂಬಾನೇ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ, ಪ್ರಾನ್ಸ್ನೆಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ ಅಂದರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಇದ್ರ ಬಗ್ಗೆ. ಅಷ್ಟೇ ಅಲ್ಲದೆ ಕೆಲವರು ಇದಕ್ಕಾಗಿ ಚಾಕುನೆಲ್ಲ ಉಪಯೋಗಿಸ್ಕೊಂಡು ತುಂಬ ಹೊತ್ತು ತಗೊಂಡು ತೆಗಿತಾ ಇರ್ತಾರೆ. ಆ ರೀತಿ ಏನು ಮಾಡಬೇಕಾಗಿಲ್ಲ. ಟೂತ್ ಪಿಕ್ನಿಂದ ನೋಡಿ ಸುಮ್ಮನೆ ಎಳೆದ್ರೆ ಸಾಕು, ಎಷ್ಟು ಉದ್ದಕ್ಕಿರೋ ಅಂತ ನರ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಈ ಥರ ನಾವು ಪ್ರತಿಯೊಂದು ಮೀನಲ್ಲಿ ಇರೋದನ್ನು ತೆಗೆದುಬಿಡ್ಬೇಕು. ಇದಾದ್ಮೇಲೆ ಇದನ್ನ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಉಪ್ಪು ಹಾಗೂ ಅರಿಶಿನ ಪುಡಿನ ಹಾಕೋಣ. ಇದೆರಡನ್ನು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಾದ್ಮೇಲೆ ನೋಡಿ ಕೈಯಿಂದನೇ ಈ ರೀತಿ ಕಲ್ಸ್ಕೊಂತ ಬರಬೇಕು. ಕ್ಲೀನಾಗಿ ಕಲ್ಸ್ಕೊಂಡಾದ್ಮೇಲೆ ಇವಾಗ ಇದನ್ನ ರನ್ನಿಂಗ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಈ ಥರ ನಾವು ವಾಶ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಮೀನು ತುಂಬ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಸ್ವಲ್ಪನೂ ಕೆಟ್ಟ ವಾಸನೆ ಅನ್ನೋದು ಬರೋದಿಲ್ಲ. ಈ ಟಿಪ್ಸ್ನ ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ರೇಷನಲ್ಲಿ ಕೊಡುವಂಥ ರಾಗಿನಲ್ಲಿ ಸ್ವಲ್ಪನೂ ಹುಳ ಹಿಡಿಬಾರ್ದು ಅಂದಾಗ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ರಾಗಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಇದನ್ನ ಬಿಸಿಲಲ್ಲಿಟ್ಟು ಒಣಗಿಸಿ ತೊಗೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಒಂದು ಡಬ್ಬದಲ್ಲಿ ಇಟ್ಕೋತೀವಲ್ವಾ, ಆವಾಗ ನಾವು ಇದ್ರ ಜೊತೆಗೇನೆ ಪಲಾವ್ ಎಲೆನ ಇಟ್ಕೋಬೇಕು. ಒಂದೆರಡು ಪಲಾವ್ ಎಲೆನ ಈ ರೀತಿ ಚುಚ್ಚಿಟ್ಕೊಳ್ಳೋದ್ರಿಂದ ರಾಗಿನ ನಾವು ಎಷ್ಟೇ ದಿನ ಇಟ್ಕೊಂಡ್ರು ಸ್ವಲ್ಪನೂ ಹುಳ ಅನ್ನೋದು ಹಿಡಿಯೋದಿಲ್ಲ. ಇದೇ ರೀತಿಯಲ್ಲಿ ರೇಷನಲ್ಲಿ ಕೊಡುವಂಥ ಅಕ್ಕಿನಲ್ಲೂ ಹಾಕಿಟ್ಕೋತಾ ಇದೀನಿ. ನೋಡಿ, ಇದರಲ್ಲೂ ಸಹ ನಾನು ಒಂದೆರಡು ಪಲಾವ್ ಎಲೆನ ಈ ರೀತಿ ಒಳಗಡೆ ಇಟ್ಕೊಂಡು ಅಕ್ಕಿನ ನಾವು ಮುಚ್ಚಿಟ್ಕೊಂಡ್ರೆ ಸಾಕು, ತುಂಬ ದಿನಗಳವರೆಗೂ ಅಕ್ಕಿ ಫ್ರೆಶ್ ಆಗಿ ಇರುತ್ತೆ, ಸ್ವಲ್ಪನೂ ಹುಳ ಅನ್ನೋದು ಹಿಡಿಯೋದಿಲ್ಲ. ನೀವು ಸಹ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನೋಡಿ, ಕೆಲವೊಂದು ಸ್ಟೀಲ್ ಐಟಮ್ ತೊಗೊಂಡಾಗ ಗ್ರಿಪ್ ಸಿಗೋದಕ್ಕೆ ಅಂತ ಪ್ಲಾಸ್ಟಿಕ್ಕಿಂದ ಈ ರೀತಿ ಕೊಟ್ಟಿರ್ತಾರಲ್ವಾ, ಅದು ಏನಾಗುತ್ತೆ ಅಂದರೆ ಯೂಸ್ ಮಾಡ್ತಾ ಲೂಸ್ ಆಗಿ ಬಿದೋಗ್ತಾ ಇರುತ್ತೆ. ಇದು ಬಿದೋಗ್ತಿರೋದಕ್ಕೋಸ್ಕರ ನೋಡಿ ನಾವು ಇದನ್ನ ಮನೆಗೆ ತಂದಾಗ್ಲೇನೆ ಲೈಟರ್ ಅಥವಾ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಹೀಟ್ ಮಾಡ್ಕೊಳ್ಳೋಣ. ತುಂಬ ಹೀಟ್ ಮಾಡ್ಕೋಬಾರ್ದು, ಸ್ವಲ್ಪ ಅಷ್ಟೇ ಹೀಟ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಿಕೊಟ್ರೆ ಸಾಕು, ತುಂಬಾ ಚೆನ್ನಾಗಿ ಫಿಕ್ಸ್ ಆಗಿಬಿಡುತ್ತೆ. ನಾವು ಇದನ್ನ ತೆಗಿಯೋವರೆಗೂ ಇದು ಬಿಚ್ಕೊಳ್ಳೋದಿಲ್ಲ. ಈ ಟಿಪ್ಸ್ನ ನೀವು ಸಹ ಟ್ರೈ ಮಾಡಿ ನೋಡಿ.
ನೋಡಿ, ನಾವು ಯೂಸ್ ಮಾಡುವಂಥ ಕೆಲವೊಂದು ಬಟ್ಟೆಗಳಲ್ಲಿ ತುಂಬ ಕೊಳೆ ಇತ್ತು ಅಂದಾಗ ಅದನ್ನು ನಾವು ವಾಷಿಂಗ್ ಮಿಷನ್ಗೆ ಹಾಕ್ತಾ ಇರ್ತೀವಿ. ವಾಷಿಂಗ್ ಮಿಷನ್ಗೆ ಹಾಕಿದಾಗಲೂ ಕೆಲವೊಂದು ಸಲ ಅದರಲ್ಲಿರುವಂಥ ಕೊಳೆ ಹೋಗಲಿಲ್ಲ ಅಂದಾಗ ಆ ಬಟ್ಟೆನ ನಾವು ಸೋಪು ಹಾಗೂ ಬ್ರಷ್ ಹಾಕಿ ಕೈಯಿಂದ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಇಲ್ಲ ಅಂದರೆ ಅದನ್ನು ನಾವು ಲಾಂಡ್ರಿಗೆ ಅಂತ ಕೊಡ್ತಾ ಇರ್ತೀವಿ. ಇನ್ಮೇಲೆ ಆ ರೀತಿ ಮಾಡಬೇಕಾಗಿಲ್ಲ. ನೋಡಿ, ನಾವು ಬಟ್ಟೆ ಒಗೆಯೋದಕ್ಕೆ ಯೂಸ್ ಮಾಡುವಂಥ ಸೋಪ್ ಲಿಕ್ವಿಡ್ ಅಥವಾ ಸೋಪ್ ಪೌಡ್ರ್ ಜೊತೆಗೆ ಈ ಒಂದು ಪೌಡರ್ ಸೇರಿಸೋದ್ರಿಂದ ನಮ್ಮ ಕೆಲಸ ತುಂಬಾ ಈಸಿಯಾಗಿ ಆಗುತ್ತೆ. ಅದು ಹೇಗೆ ಅನ್ನೋದು ನೋಡೋಣ. ನೋಡಿ, ನಾನು ಇದರಲ್ಲಿ ಈನೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಈನೋ ಪೌಡರ್ನ ಪೂರ್ತಿಯಾಗಿ ಕೂಡ ಹಾಕ್ತಾ ಇಲ್ಲ. ನೋಡಿ, ಈ ಪ್ಯಾಕೆಟ್ನಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಈನೋ ಪೌಡರ್ ಹಾಗೂ ಸೋಪ್ ಲಿಕ್ವಿಡ್ ಚೆನ್ನಾಗಿ ರಿಯಾಕ್ಟ್ ಆಗಿ ಬಟ್ಟೆಲಿರುವಂಥ ತುಂಬಾ ಕಠಿಣವಾಗಿರುವಂಥ ಕೊಳೆನ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಮಕ್ಕಳು ಯೂಸ್ ಮಾಡುವಂಥ ವೈಟ್ ಯೂನಿಫಾರ್ಮ್ ಇರುತ್ತೆ ಅಥವಾ ನಾವೇ ಯೂಸ್ ಮಾಡುವಂಥ ಲೈಟ್ ಕಲರ್ ಇರುವಂಥ ಡ್ರೆಸ್ಸಸ್ಸಲ್ಲಿರುವಂಥ ಕೊಳೆಗಳು ಆದಷ್ಟು ಬೇಗ ಹೋಗೋದಿಲ್ಲ. ಇದಕ್ಕಾಗಿ ನೋಡಿ, ಈ ಥರ ನಾವು ಯೂಸ್ ಮಾಡುವಂಥ ಸೋಪ್ ಲಿಕ್ವಿಡ್ ಅಥವಾ ಸೋಪ್ ಪೌಡರ್ ಜೊತೆಗೆ ಈನೋನ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಕೊಳೆ ಅನ್ನೋದು ಈಸಿಯಾಗಿ ಹೊಟ್ಟೋಗುತ್ತೆ. ಈ ಈನೋ ಪೌಡರ್ನ ಯೂಸ್ ಮಾಡೋದ್ರಿಂದ ಬಟ್ಟೆನಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಬರ್ಬೋದು ಅಂತ ಭಯ ಪಡಬೇಕಾಗಿಲ್ಲ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಅಷ್ಟೇ ಕೊಟ್ಟಿದೆ. ಅದಕ್ಕೋಸ್ಕರ ನೋಡಿ ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಶರ್ಟ್ ಕಾಲರಲ್ಲಿ ತುಂಬಾ ಕೊಳೆ ಇರುತ್ತಲ್ವಾ, ಅದನ್ನು ನಾವು ಮೊದಲೇ ಬ್ರಷ್ ಹಾಕಿ ಆಮೇಲೆ ವಾಷಿಂಗ್ ಮಿಷನಲ್ಲಿ ಹಾಕ್ತಾ ಇರ್ತೀವಿ. ಅದನ್ನು ಸಹ ಮಾಡಬೇಕಾಗಿಲ್ಲ. ನೋಡಿ, ಸುಮ್ಮನೆ ಬಟ್ಟೆನ ಹಾಗೆ ಹಾಕಿ ಈ ಪೌಡರ್ನ ಹಾಕಿ ಕ್ಲೀನ್ ಮಾಡೋದ್ರಿಂದ ಕಾಲರ್ನಲ್ಲಿ ಸ್ವಲ್ಪನೂ ಕೊಳೆ ಅನ್ನೋದಿರೋದಿಲ್ಲ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನಾವು ಮನೆ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಕೊಳೆ ಅನ್ನೋದು ತುಂಬಾ ಈಸಿಯಾಗಿ ಹೋಗಬೇಕು. ಮನೆ ಪೂರ್ತಿಗೆ ತುಂಬಾ ಒಳ್ಳೆ ಸ್ಮೆಲ್ ತುಂಬಿರಬೇಕು. ಹಾಗೆ ನೆಲದಲ್ಲಿ ಜಿರಳೆಗಳ ಕಾಟ ಆಗಲಿ ಅಥವಾ ಇರುವೆಗಳ ಕಾಟ ಯಾವುದೂ ಇರಬಾರ್ದು ಅಂದಾಗ ಈ ಥರ ನಾವು ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ರೆಡಿ ಮಾಡೋದಕ್ಕೋಸ್ಕರ ಮೊದಲು ನಾನು ಒಂದು ಅಗಲವಾಗಿರುವಂಥ ಬಟ್ಲನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನುಸಿ ಉಂಡೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ. 1 ಅಥವಾ 2 ಹಾಕೋಣ. ಇದಾದಮೇಲೆ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಇಡೀ ಕಲ್ಲುಪ್ಪಾದರೆ ಸಾಕಾಗುತ್ತೆ. ಇದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ವಿಮ್ ಲಿಕ್ವಿಡ್ನ ಹಾಗೂ ಅರ್ಧ ಮುಚ್ಚಳದಷ್ಟು ಕಂಫರ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡಾದ್ಮೇಲೆ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಸೇರಿಸ್ಕೊಳ್ಳೋಣ. ಇದನ್ನೆಲ್ಲನೂ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಕ್ಲೀನಿಂಗ್ ಲಿಕ್ವಿಡ್ ರೆಡಿಯಾಗಿ ಸಿಗುತ್ತೆ. ಇದನ್ನು ನಾವು ನೆಲ ಒರೆಸೋದಕ್ಕಷ್ಟೇ ಅಲ್ಲದೆ ನೋಡಿ, ಕಿಚನಲ್ಲಿರೋವಂಥ ಕಿಟಕಿನಲ್ಲಿ ತುಂಬಾ ಜಿಡ್ಡಿರುತ್ತಲ್ವಾ, ಕಿಟಕಿನಲ್ಲಿರೋವಂಥ ಕಂಬಿನಲ್ಲಿ ಹಾಗೂ ಗಾಜ್ ಮೇಲೆಲ್ಲ ತುಂಬಾ ಅಂಟಿನ ಜಿಡ್ಡೆಲ್ಲ ತುಂಬಿಕೊಂಡಿರುತ್ತೆ. ಇದನ್ನೆಲ್ಲ ನಾವು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲಿಕ್ವಿಡ್ನ ಉಪಯೋಗಿಸ್ಕೋಬೋದು. ನೋಡಿ, ಗ್ರೀನ್ ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ. ಈ ಸ್ಕ್ರಬ್ಬರ್ನಲ್ಲಿ ಈ ಲಿಕ್ವಿಡ್ನ ಅದ್ದಿಟ್ಕೊಂಡು ಇವಾಗ ನಾನು ಕಿಟಕಿ ಮೇಲೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಥರ ನಾನು ಸುಮ್ಮನೆ ಅಪ್ಲೈ ಮಾಡಿಟ್ಟು ಒಂದು 5 ನಿಮಿಷ ಬಿಟ್ಟು ಮತ್ತೆ ನೋಡಿ ಲೈಟಾಗಿ ಈ ರೀತಿ ಸ್ಕ್ರಬ್ಬರಿಂದ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ಇನ್ನು ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಬಾತ್ರೂಮ್ನ ಕ್ಲೀನ್ ಮಾಡ್ಕೋಬೋದು. ಬಾತ್ರೂಮ್ ಟೈಲ್ಸ್, ಕಿಚನ್ ಟೈಲ್ಸ್, ಟಾಯ್ಲೆಟ್ ಸೀಟ್, ಸಿಂಕನ್ನು ಇವೆಲ್ಲ ನಾವು ತುಂಬಾ ಈಸಿಯಾಗಿ ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಈ ಥರ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಬೇಗನೆ ಆಗೋದ್ರ ಜೊತೆಗೆ ಮನೆ ತುಂಬ ಒಳ್ಳೆ ಸ್ಮೆಲ್ ಇರುತ್ತೆ. ಅಷ್ಟೇ ಅಲ್ಲದೆ ಜಿರಳೆಗಳ ಕಾಟ ಆಗಲಿ ಇರುವೆಗಳ ಕಾಟ ಆಗಲಿ ಯಾವುದೂ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯಿತು ಅಂತ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.